ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜು ವಿ ಸರಗೂರು. ನೀವೀಗ ನೋಡ್ತಾ ಇದ್ದೀರಾ ಮೈಸೂರು ಜಿಲ್ಲೆ ಸರಗೂರಿನ JSS ಕಾಲೇಜಿನ ಫೇರ್ವೆಲ್ ಪಾರ್ಟಿ. ಪ್ರತಿ ವರ್ಷ ಈ ಕಾಲೇಜಿನಲ್ಲಿ ಕಾಲೇಜು ಪ್ರಾರಂಭವಾಗುವಾಗ ವೆಲ್ಕಮ್ ಪಾರ್ಟಿ ಹಾಗೂ ಕಾಲೇಜು ಮುಕ್ತಾಯದ ಹಂತದಲ್ಲಿ ಫೇರ್ವೆಲ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗುತ್ತೆ. ಈಗ ನಾವು ಆ ಒಂದು ಕಾರ್ಯಕ್ರಮವನ್ನು ನೋಡಿ ಬರೋಣ. ಅದಕ್ಕೂ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋವನ್ನು ನೀವೇ ಮೊದಲು ನೋಡ್ಬೋದು. ಟಾಟಾ ಹೇಳಿ ತೆರಳುವ ಹೊತ್ತು ಕಣ್ಣು ಕೊಂಚ ಹೊದ್ದೆ ಆಯಿತು. ಈ 2 ವರ್ಷಗಳ ಮುಕ್ತಾಯ ಹೀಗಳಿಗೆ ಏನೇ ಆದರೂ ಮುರಿಯದ ಈ ಸಲಿಗೆ. ಇದು ಬರೀ ಬಾಯಿ ಮಾತಿಗೆ ಬೀಳ್ಕೊಡುಗೆ. ನಮ್ಮ ನಿಮ್ಮ ಸ್ನೇಹಕ್ಕೆ ಸಾವಿಲ್ಲ ಕಡೆವರೆಗೆ. ಪ್ರಸ್ತುತ ಶ್ರೀ ಜಗದ್ಗುರುಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದ ಕಮಲಗಳಿಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿರ್ತಕ್ಕಂಥ ಮುಖ್ಯ ಶಿಕ್ಷಕರು ಶ್ರೀಯುತ DN ವೆಂಕಟೇಶ್ವರ ಅವರು, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಮುಳ್ಳೂರು. ಮುಂದೆ ನಿಮ್ಮ ಯಶಸ್ಸು ಪರೀಕ್ಷೆ ಅಂತಕ್ಕಂಥ ಒಂದು ಯುದ್ಧದಲ್ಲಿ ನೀವು ಗೆದ್ದು ಈ ಕಾಲೇಜಿಗೆ ಕೀರ್ತಿಯನ್ನು ತಂದ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಒಂದು ಆಶಯ. ಆತ್ಮೀಯರೇ, ಈ ಒಂದು ನಮ್ಮ ಸರಗೂರಿನ ಶಿಕ್ಷಣ ಸಮುಚ್ಚಯಗಳ ಒಂದು JSS PU ಕಾಲೇಜ್ ಸರಗೂರು, ಈ ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಾದ್ರೆ ಕೂಡ ತುಂಬ ಸಂತೋಷ ಆಗ್ತದೆ. ನಾನು ಈ ಕಾರ್ಯಕ್ರಮದಲ್ಲಿ ಒಂದೆರಡು ಅಂಶಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಹೆಣ್ಮಕ್ಳೇ ಎಲ್ಲ ಜಾಸ್ತಿ ಇರೋದ್ರಿಂದ ಕೂಡ 27 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡ್ತಿರತಕ್ಕಂಥ ಸಂದೇಶದಲ್ಲಿ ನಮ್ಮ ಮಕ್ಕಳು ಮರ್ತಿರೋದು ಇದನ್ನೇ ಅನಿಸುತ್ತೆ ಮಕ್ಕಳು. ಯಾಕೆಂತಂದರೆ ಈಗೆಲ್ಲ ಜೆರಾಕ್ಸ್ ಬಂದ್ಬಿಟ್ಟಿದೆ, ಪ್ರಿಂಟರ್ ಬಂದ್ಬಿಟ್ಟಿದೆ. ಮುಖ್ಯವಾಗಿ ಮರ್ತಿರೋದು ಏನಪ್ಪ ಅಂದರೆ ರೈಟ್, ಓದೋದನ್ನು ಜ್ಞಾಪಿಸ್ಕೋಬೇಕು, ಜ್ಞಾಪಿಸ್ಕೊಂಡೋದನ್ನು ಬರೀಬೇಕು. ಈ ಮೂರನ್ನು ಮಾಡಿಬಿಟ್ರೆ ಸರಿಯಾಗಿ ಪರೀಕ್ಷೆಯಲ್ಲಿ ಸರಾಗವಾಗಿ, ಸಂತೋಷದಿಂದ, ಖುಷಿದಾಯಕವಾಗಿ ಪರೀಕ್ಷೆ ಬರೆಯೋದು ಸಾಧ್ಯ ಆಗುತ್ತೆ ಅಂತ ನನ್ನ ಭಾವನೆ. ಮತ್ತು ಸರ್ವಜ್ಞನ ಒಂದು ಸಾಲುಗಳು ನನಗೆ ನೆನಪು ಬರುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ಮುಖ್ಯವಾಗಿ ಮನಸ್ಸಿರಬೇಕು, ಆಸಕ್ತಿ ಇರಬೇಕು. ಆರಂದ್ರೆ ಮಕ್ಕಳೇ
ಇದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಉತ್ತಮ ಅಂಕಗಳನ್ನ ಗಳಿಸಿ ನೀವು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಸರ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಯಾಕಂತಂದರೆ ಕಾರ್ಯಕ್ರಮ ಬೇಗ ಆಗಿತ್ತು. ಯಾಕಂದರೆ 1ನೇ ತಾರೀಕಿಂದ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ. ನಾವು ಫೆಬ್ರವರಿ ತಿಂಗಳಲ್ಲಿ ಮಾಡ್ಕೊಳ್ಳೋಣ ಈ ಕಾರ್ಯಕ್ರಮವನ್ನು ಅಂತ ಅಂದ್ಕೊಂಡಿದ್ವಿ. ಆದರೆ ಯಾವಾಗ ವೇಳಾಪಟ್ಟಿ ಪ್ರಾಕ್ಟಿಕಲ್ದು ವೇಳಾಪಟ್ಟಿ ಬಂತು 1ನೇ ತಾರೀಕಿಂದ ಕಂಟಿನ್ಯೂಸ್ ಇರುತ್ತೆ ಅಂತ, ಸೊ ಅದರಿಂದ ನಾವು ಬೇಗ ಈ ದಿನವನ್ನು ನಿಗದಿ ಮಾಡ್ಕೊಂಡ್ವಿ. ಇದರಿಂದ ಅವ್ರ ಶಾಲೆಗೆ ಹೋಗಿ ನಾವು ಖುದ್ದಾಗಿ ಅವರನ್ನು ನಾವು ಇನ್ವೈಟ್ ಮಾಡಲಿಲ್ಲ ಮಕ್ಕಳೇ. Principal, Honorable Chief Guest, my lovely lecturers and my dear good friends. Good morning everyone. Today is a very special day for us that we are celebrating farewell party in our college. ಸಮಾರಂಭ ಬೀಳ್ಕೊಡುಗೆ ಸಮಾರಂಭ ಯಾರಿಗೆ? ಹಿರಿಯರಿಗೆ ಕಿರಿಯರು ಕೊಡ್ತಾ ಇರ್ತಕ್ಕಂಥದ್ದು ಅಲ್ವಾ? ನಿಜ ತಾನೇ? ಹಾಗೆ ನೀವು ಅವರನ್ನ ಹಿರಿಯರು ಕಿರಿಯರನ್ನ ವೆಲ್ಕಮ್ ಮಾಡ್ಕೊಂಡಿದ್ದೀವಿ. ನಾವು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಓದುವಾಗ ಪರಸ್ಪರ ವೇದಿಕೆ ಅಂತೇಳಿ ಮಾಡಿದ್ರು. ಹೀಗೆ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಮಾಡ್ಕೊಳ್ತಕ್ಕಂಥದ್ದು. ಆನಂತರ ಅವರು ಹಿರಿಯರಿಗೆ ಕಿರಿಯರು ಬೀಳ್ಕೊಡುಗೆ ಕೊಡ್ತಕ್ಕಂಥದ್ದು. ಇದು ಒಂಥರ ಮದುವೆ ಮಾಡ್ಕೊಂಡು ತಂದೆ ತಾಯಿ ಮನೆಯನ್ನು ಬಿಟ್ಟು ಹೋಗುವಾಗ ನೋವು ಎಷ್ಟಾಗುತ್ತೆ ಅಷ್ಟು ನೋವು ತುಂಬಲಿಕ್ಕೆ ಆ ನೀರನ್ನು ತುಂಬುವಂಥ ಕೆರೆಕಟ್ಟೆಗಳೇ ನೀರನ್ನು ಕುಡಿದ್ಬಿಟ್ರೆ ಇನ್ನೇನು ಕಟ್ಟೆ ಹಾಕ್ಬೇಕು ನಾವು? ಹಾಗೆ ಬೇಲಿ ಕೈಯ ಮೇವಡೆ ನಾವು ಹೊಲದ ಸುತ್ತ ಜಮೀನಿನ ಸುತ್ತ ಬೇಲಿಗಳನ್ನು ಹಾಕ್ತೇವೆ. ತಂತಿ ಬೇಲಿಗಳನ್ನಾಗಲಿ ಕಲ್ಲು ಬೇಲಿಯನ್ನಾಗಲಿ ಮುಳ್ಳು ಬೇಲಿಯನ್ನಾಗಲಿ ಹಾಕ್ತೇವೆ. ಏನಕ್ಕೋಸ್ಕರ? ನಮ್ಮ ಬೆಳೆಗೆ ರಕ್ಷಣೆ ಇರಿಸ್ಕೊಟ್ಟಂಥವ್ರನ್ನ ಯಾವತ್ತೂ ನೆಗ್ಲೆಕ್ಟಾಗಿ ಕಾಣಬಾರ್ದು. ಗುರು ಅಲ್ಲಿ ಕಾಣ್ತಾ ಇದ್ರೆ ಇಲ್ಲಿ ನೀವು ಮರ್ಯಾದೆ ಹೊರಟೋಗ್ಬಿಡಿ, ಅದು ನಿಮ್ಮ ಮನಸ್ಸು ಒಪ್ಪೋದಿಲ್ಲ. ನಮ್ಮ ಮಾದೇವಸ್ವಾಮಿ ಸರ್ ಅವರು ಎಷ್ಟೊಂದು ಸರಿ ನಾನು ಸಿಕ್ಕಿದ್ದಾರೆ, ನನ್ನ ಜೊತೆ ಮಾತಾಡ್ತಾರೆ. ಪಾಪ ದೊಡ್ಡ ವಿದ್ವಾಂಸರು ಅವರು, ಯಾವುದೋ ಕಾಲದಲ್ಲಿ ಅವರು ಡಾಕ್ಟರೇಟನ್ನು ಪಡ್ಕೊಂಡಿದ್ದಾರೆ. ಈ ಪ್ರತಿ ವರ್ಷ ತುಂಬ ಫಂಕ್ಷನ್ಸ್ಗಳನ್ನ ನಾವು ಮಾಡ್ತಾ ಇರ್ತೀವಿ. ನಾವು ಮಾತಾಡ್ತಾ ಇದ್ವಿ ಏನು ಅಂತಂದರೆ, ಈ ಎಲ್ಲ ಫಂಕ್ಷನ್ಸ್ಗಳಲ್ಲೂ ಈ ಇಬ್ಬರು ನಮ್ಮ ಗಣ್ಯರು ಏನನ್ನ ತಮ್ಮ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ಸ್ಪೀಚಸ್ ನಾವು ಕಂಡಂಥ ಬೆಸ್ಟ್ ಸ್ಪೀಚಸ್ಗಳಲ್ಲಿ ಇಬ್ಬರು ಒಂದು. ಮಕ್ಕಳೇ, ಇಬ್ಬರು ಗಣ್ಯ ವ್ಯಕ್ತಿಗಳು ಹೇಗೆ ಅಂದರೆ ವಿದ್ಯಾರ್ಥಿಗಳು ಕಬ್ಬಣ ಇದ್ದಂಗೆ. ಏನು ಹೇಳಿ? ಕಬ್ಬಣ, ಐರನ್. ಕಬ್ಬಣಗೆ ಒಂದು ರೂಪ ಕೊಡಬೇಕು ಅಂದರೆ ಕುಲ್ಮೆ ಅಂತ ಮಾಡ್ತೀವಿ ನಾವು, ಗೊತ್ತಾಯ್ತಾ? ಕಮ್ಮಾರ ಕೆಲಸ ಮಾಡೋರು ಇಬ್ಬರು ಬೇಕಂತೆ. ಕಬ್ಬಣ ರಚಿಸಿದ್ದೇವೆ, ಅದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲು ಇಚ್ಛಿಸುತ್ತೇವೆ. ಸಮಾಧಾನದ ಹೂಗಳಂತೆ ಮಾತನಾಡಿ, ಹೋರಾಡಬೇಕೆಂಬ ಛಲವಿರಿಸಿ, ದಾರಿ ಮಾರ್ಗವನ್ನು ತೋರುವ ರೀತಿಯಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುವ ಸಹೋದರಿಯರಿಗೆ ಪ್ರಥಮ PUC ವಿದ್ಯಾರ್ಥಿಗಳಿಂದ ಹಾಗೂ ಕಾಲೇಜಿನ ಪರವಾಗಿ ನಿಮ್ಮೆಲ್ಲರಿಗೂ ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇದು ಅಂತ ಹೇಳ್ತಿದ್ವಿ, ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು. ನಿಜವಾಗ್ಲೂ ನಾನು JSS ಬಗ್ಗೆ ಅಷ್ಟಾಗಿ ತಿಳ್ಕೊಂಡೇ ಇರಲಿಲ್ಲ. ಇಲ್ಲಿ ಇಷ್ಟು ಎಲ್ಲ ಇದೆ ಅಂತ ನಂಗೆ ಗೊತ್ತಾಗಿದೆ ಇಲ್ಲಿ ಬಂದಾದ್ಮೇಲೆ. ತುಂಬ ವಿಷಯಗಳು ಇನ್ನೂ ಕಲಿಯೋದಿದೆ. ಜೀವನ ಅಂದರೆ ಏನು, ಹೇಗಿರಬೇಕು, ಹೈಸ್ಕೂಲಲ್ಲಿದ್ದಾಗ ಹೇಗಿದ್ವಿ, ಅದಕ್ಕಿಂತ ಇಲ್ಲಿ ಬಂದಾಗ ತುಂಬ ಬದಲಾಗಿದ್ದೀವಿ. ಇವಾಗ ಕರೆದ ತಕ್ಷಣ ಎದ್ದು ಬಂದೆ. ಸೊ ಸಾರಿ ಕೇಳ್ತೀನಿ, ನಾವೇ ಫಸ್ಟೇ ರೆಡಿ ಮಾಡ್ಕೋಬೇಕಾಗಿತ್ತು, ನಿಮಗೆಲ್ಲ ಟೈಮ್ ಕೊಡಬೇಕಾಗಿತ್ತು, ಆಗಲಿಲ್ಲ. ಬಟ್ ನಮ್ಮ ಸೆಂಡ್ ಆಫ್ಗೆ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ಅಷ್ಟು ಚೆನ್ನಾಗಿ ಮಾಡೋಕ್ಕಾಗದೆ ಹೋದ್ರೂ ನಮ್ಮ ಕೈಲಾದಷ್ಟು ಚೆನ್ನಾಗಿ ಮಾಡಿದ್ದೀವಿ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಬೇಜಾರಾಗಿದ್ದರೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀವಿ.
ಇನ್ನು ನಮಗೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸ್ಫೂರ್ತಿ ಅಂದರೆ ನೀವೇ. ಮೆಡಿಕಲ್ ಕ್ಯಾಂಪಿಂದ ಹಿಡಿದು ಫನ್ ವೀಕ್ ಅಂತ ಮಾಡಿದ್ವಿ. ಪ್ರತಿಯೊಂದರಲ್ಲೂ ಎಲ್ಲ ಕೆಲಸಗಳನ್ನು ಎಷ್ಟು ನೀಟಾಗಿ ಮಾಡ್ತಿದ್ರಿ ಅಂದರೆ ಇವ್ರಿಗಿಂತ ಚೆನ್ನಾಗಿ ನಾವು ಮಾಡಿ ತೋರಿಸ್ಬೇಕಪ್ಪ ಅನ್ನೋ ಥರ ನಮಗೆ ಒಂದು ಟಾರ್ಗೆಟ್ನ ಸೆಟ್ ಮಾಡಿದ್ದೀರಾ. ಅದೇ ರೀತಿ ಪ್ರತಿ ವರ್ಷ ನಮ್ಮ ಕಾಲೇಜಿಂದ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಈ ರೀತಿಯೂ ಈ ಸಲನೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ನಮ್ಮ ಸೀನಿಯರ್ಸ್ ಎಲ್ಲ ಡಿಸ್ಟಿಂಕ್ಷನ್ಸ್ ತಗೋತಾರೆ. ಎಲ್ಲರೂ CET ನೀಟ್ ಕೋಚಿಂಗಿಂದ ಇಂಜಿನಿಯರ್ಸ್ ಡಾಕ್ಟರ್ಸ್ ಕೋಚಿಂಗ್ಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸ್ಮರಿಸುತ್ತಾ ಪ್ರಸ್ತುತ ಜಗದ್ಗುರುಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ವಿದ್ಯಾರ್ಥಿನಿಯರು ದ್ವಿತೀಯ PUC ವಿದ್ಯಾರ್ಥಿನಿಯರಿಗೆ ಈ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ನಾವು ಈ ಒಂದು ಆಚರಣೆಗಳು ನಮಗೆ ರೂಢಿಸ್ಕೊಂಡ್ಬರ್ತೀವಿ. ಈ ಒಂದು ಸಂಪ್ರದಾಯವನ್ನು ನಾವು ನಡ್ಸ್ಕೊಂಡ್ಬರ್ತಾ ಇದ್ವಿ. ಇದು 19ನೇ ವರ್ಷದ ಬೀಳ್ಕೊಡುಗೆ ಸಮಾರಂಭ. ಈ 19 ವರ್ಷದ ವಿದ್ಯಾರ್ಥಿನಿಯರನ್ನ ನಾವು ಈ ಶಾಲೆಯಿಂದ ಕಳಿಸ್ಕೊಡ್ತಾ ಇದ್ದೀವಿ. ಸಂಭ್ರಮದಿಂದ ಕಳಿಸ್ಕೊಡ್ತಾ ಇದ್ರೆ ಹಿರಿಯ ವಿದ್ಯಾರ್ಥಿಗಳು ಕೂಡ ಎಲ್ಲೋ ಒಂದು ಕಡೆ ನಿನ್ನೆ ಬೀಳ್ಕೊಡುಗೆ ಸಮಾರಂಭ ಅಂತ ಹೇಳಿ ಅವ್ರಿಗೂ ಕೂಡ ಖುಷಿ ಇದ್ರೂ ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ನಾವು ಏನೇ ಮಾತಾಡಿದ್ರು ಅವ್ರು ಮಾತಾಡಿರೋದ್ರಲ್ಲಿ ತುಂಬ ಕಡಿಮೆ ಆಗ್ಬಿಡುತ್ತೆ. ಬಹುಶಃ ಒಬ್ಬ ಒಳ್ಳೆ ವಿದ್ಯಾರ್ಥಿನಿಯಾಗಿ ರೂಪಿತ ಆಗಿ ಹೋಗಬೇಕು, ಅವ್ರ ಜೀವನವನ್ನು ರೂಪಿಸ್ಕೊಡ್ಬೇಕು ಅಂತಂದರೆ ಇವತ್ತು ಅವರಿಬ್ಬರು ಭಾಷಣ ಮಾಡಿದಂಥ ಅದಷ್ಟು ಅಂಶಗಳನ್ನ ನೀವು ಒಂದೆರಡು ಸಾರಿ ಮೆಲ್ಕು ಹಾಕ್ಕೊಂಡು ಅದರೊಂದು ಚೌಕಟ್ಟಿನಲ್ಲಿ ನೀವು ಮುಂದೆ ಓದಿದ್ರೆ ಅದೇ ಸಾಕು. ನೀವು ಎಂತಹ ಮಹಾನ್ ವ್ಯಕ್ತಿಗಳಾಗಬೇಕಾದ್ರೂ ಕೂಡ ಅಷ್ಟೇ ಸ್ಫೂರ್ತಿದಾಯಕವಾಗಿರೋ ಅಷ್ಟು ಮಾತುಗಳನ್ನ ಅವರಿಬ್ಬರೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಇಂಗ್ಲೀಷ್ ಸರ್ ಹೇಳ್ತಾ ಇದ್ರು, ಕಬ್ಬನ್ನ ಕಾಯಿಸ್ಬೇಕಾದ್ರೆ ಹೇಗೆ ಕಾಯಿಸ್ಬೇಕು ಮತ್ತು ಅದನ್ನು ಬಡಿವಾಗಿ ಹೇಗೆ ಬಡಿಬೇಕು ಅಂತ. ಯಾಕಂದರೆ ಕಾಯೋದು ಸ್ವಲ್ಪ ನಿಧಾನ ಆಗುತ್ತೆ. ಆಗ ರಾಜು ಸರ್ ನಿಧಾನಕ್ಕೆ ನಿಮ್ಮನ್ನು ಹೇಳಿ ಇಬ್ಬರು ಎರಡೂ ಶಾಲೆಗಳಿಗೂ ಹೋಗಿದ್ದೀನಿ. ಎರಡೂ ಶಾಲೆಗಳಿಗೆ ಹೋದಾಗ ನಮ್ಮ ಈ ಒಂದು ಸರಿ ಹೇಳ್ತಾ ಇದ್ರು ಆಗಲಿ, ಗ್ರಾಮೀಣ ಪ್ರದೇಶ ಕೋಟೆ ತಾಲೂಕು ಅತ್ಯಂತ ಹಿಂದುಳಿದಂಥ ತಾಲೂಕು. ಇಲ್ಲಿ ಬರೋದಕ್ಕೆ ಕಷ್ಟ. ಎಲ್ಲ ಒಂದು ಹೇಗಪ್ಪ ಅಂತಂದರೆ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಅಥವಾ ಇನ್ನಿತರರಾಗಿರ್ಬೋದು ಕೆಲಸ ಮಾಡಲಿಕ್ಕೆ ಇಲ್ಲಿ ಬರೋದೇ ಒಂದು ದೊಡ್ಡ ಸಾಹಸ ಆಗಿರೋದು. ಇದ್ರ ಪರಿಚಯ ನಮ್ಮ ಜೊತೆಗೆ ಇನ್ನೊಂದು 4 ಜನ ನಮ್ಮ ಜೊತೆ ಕೈ ಜೋಡಿಸಿದ್ರ ಈ ಒಂದು ಸೌಲಭ್ಯ ಏನಿದೆ ಅದನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕಳೆದ ಒಂದು 2-3 ವರ್ಷಗಳಿಂದ ನಾವು ಈ ರೀತಿ ನಮಗೆ ಆತ್ಮೀಯರಾಗಿರ್ತಕ್ಕಂಥ ಮತ್ತು ಈ ಒಂದು ಶಿಕ್ಷಣ ಆಗಬೇಕು, ನೀವು ಹೇಗೆ ವಿದ್ಯೆಯನ್ನು ರೂಪಿಸ್ಕೊಂಡ್ರೆ ಈಗ ನಿಮ್ಗೆ ಮೌಲ್ಯ ಬರುತ್ತೆ ಅಂತ ಹೇಳೋದಾದರೆ, ಒಬ್ಬ ವ್ಯಾಪಾರಿ ತನ್ನ ಇರ್ತಕ್ಕಂಥ ವಸ್ತುಗಳನ್ನೆಲ್ಲ ತುಂಬ ವಸ್ತುಗಳನ್ನು ಹರಾಜು ಮಾಡ್ತಾ ಇರ್ತಾನಂತೆ. ಹರಾಜು ಮಾಡ್ತಾ ಇರ್ಬೇಕಾದ್ರೆ ಅವನ ಹತ್ರ ಗೃಹೋಪಯೋಗ ವಸ್ತುಗಳು ಹಲವಾರು ವಸ್ತುಗಳಿರುತ್ತೆ. ಒಂದು ನಿಮಗೆಲ್ಲ ಗೊತ್ತು, ಮನೆಯಲ್ಲಿ ಫ್ರಿಜ್ ಇರುತ್ತೆ ಅಥವಾ ವಾಷಿಂಗ್ ಮಿಷಿನ್ ಇರುತ್ತೆ ಅಥವಾ ಕಾಟ್ ಇರುತ್ತೆ ಅಥವಾ ಈ ರೀತಿ ಪೀಠೋಪಕರಣಗಳು ಸೋಫಾ ಸೆಟ್ ಇರುತ್ತೆ. ಇದನ್ನೆಲ್ಲ ಮಾರಾಟ ಮಾಡಬೇಕಾದ್ರೆ ಹರಾಜು ಮಾಡಬೇಕಾದ್ರೆ ಅವನು ಹೇಳ್ತಾನೆ. ನೋಡೋದ್ರಲ್ವಾ, ಸರಗೂರಿನ JSS ಕಾಲೇಜಿನಲ್ಲಿ ನಡೆದಂಥ ಫೇರ್ವೆಲ್ ಪಾರ್ಟಿ ಕಾರ್ಯಕ್ರಮವನ್ನು ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.